ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಳೆದ 3 ವರ್ಷಗಳಲ್ಲಿ ಕೆಸೆಟ್ ನಡೆಸಿರುವಂತಹ ಎಕ್ಸಾಮ್ಗಳಲ್ಲಿ ಯಾವ ಸಬ್ಜೆಕ್ಟ್ ನಲ್ಲಿ ಎಷ್ಟೆಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಅಂದ್ರೆ ಪ್ರತಿ ವರ್ಷ ಯಾವ್ಯಾವ ಸಬ್ಜೆಕ್ಟ್ ನಲ್ಲಿ ಅತಿ ಹೆಚ್ಚು ಜನ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಯಾವ್ಯಾವ ಸಬ್ಜೆಕ್ಟ್ ನಲ್ಲಿ ಅತಿ ಹೆಚ್ಚು ಕಡಿಮೆ ಜನ ಸೆಲೆಕ್ಟ್ ಆಗಿದ್ದಾರೆ, ಈ ತರ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಕೂಡ ಎಷ್ಟೆಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತೆ ನೀವೇನಾದ್ರೂ ಕೆಸೆಟ್ ಎಕ್ಸಾಮ್ ನ ಬರೀತಾ ಇದ್ರೆ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಕಳೆದ 3 ವರ್ಷಗಳಿಂದ ಎಷ್ಟೆಷ್ಟು ಜನ ಎಲಿಜಿಬಿಲಿಟಿನ ಪಡ್ಕೋತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಇದ್ರ ಬೇಸಿಸ್ ಮೇಲೆ ನೀವು ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಸೊ ನೀವು ನಿಮ್ಮ ಮಾರ್ಕ್ಸ್ ಎಷ್ಟು ಇರಬೇಕು, ನೀವು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋ ಟಾರ್ಗೆಟ್ ಸಿಗುತ್ತೆ. ಮತ್ತೆ ನಿಮ್ಗೆ ಎಲಿಜಿಬಿಲಿಟಿ ಪರ್ಸೆಂಟೇಜ್ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಎಷ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸಿಗುತ್ತೆ. ಸೊ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆ ತನಕ ನೋಡಿ. ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು, ಕಳೆದ 3 ವರ್ಷಗಳಲ್ಲಿ ಕೆಸೆಟ್ ಎಕ್ಸಾಮ್ ಅಲ್ಲಿ ಯಾವ ಸಬ್ಜೆಕ್ಟ್ ನಲ್ಲಿ ಎಷ್ಟೆಷ್ಟು ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಡೀಟೇಲ್ಸ್. ಸೊ ಇವಾಗ ಬನ್ನಿ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಚೆಕ್ ಮಾಡೋದಾದ್ರೆ ಕಾಮರ್ಸ್ ಸಬ್ಜೆಕ್ಟ್. ಕಾಮರ್ಸ್ ಅಲ್ಲಿ 2023ರಲ್ಲಿ 1280 ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಅದೇ 2024ರಲ್ಲಿ ನೋಡೋದಾದ್ರೆ ಅದರ ಸಂಖ್ಯೆ ಕಡಿಮೆ ಆಗಿದೆ, 817 ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಮತ್ತೆ ಇದು 2025ರಲ್ಲಿ ಮತ್ತೆ ಜಾಸ್ತಿ ಆಗಿದೆ, 1214 ಜನ ಎಲಿಜಿಬಿಲಿಟಿನ ಪಡೆದ. ಕಳೆದ 3 ವರ್ಷಗಳಲ್ಲಿ ಕಾಮರ್ಸ್ ಅಲ್ಲಿ 3311 ಜನ ನಿಮ್ ಕೆಸೆಟ್ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಅದನ್ನ 3 ಇಯರ್ಸ್ ಗೆ ಆವರೇಜ್ ಮಾಡಿದ್ರೆ ಪ್ರತಿ ವರ್ಷ ಒಂದು ಅಂದಾಜು 1100 ಜನ ಕೆಸೆಟ್ ಅಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಎಲಿಜಿಬಿಲಿಟಿನ ಪಡ್ಕೋತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ನ ಚೆಕ್ ಮಾಡಬಹುದು. ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ಹಿಸ್ಟ್ರಿನ ನೋಡೋದಾದ್ರೆ 2023ರಲ್ಲಿ 719 ಜನ, 2024ರಲ್ಲಿ 779 ಜನ, 2025ರಲ್ಲಿ 649 ಜನ, ಟೋಟಲ್ ಮಾಡಿದ್ರೆ 2147 ಆಗಿದೆ. 3 ವರ್ಷದ ಆವರೇಜ್ ತಗೊಂಡ್ರೆ 715 ಆವರೇಜ್ ಬರ್ತಾ ಇದೆ. ನೆಕ್ಸ್ಟ್ ಕನ್ನಡ ಸಬ್ಜೆಕ್ಟ್ ನ ಚೆಕ್ ಮಾಡೋದಾದ್ರೆ 2023ರಲ್ಲಿ 849 ಜನ, 2024ರಲ್ಲಿ 512 ಜನ, 2025ರಲ್ಲಿ 615 ಜನ. 3 ವರ್ಷದ ಟೋಟಲ್ ತಗೊಂಡ್ರೆ 1976 ಆಗ್ತಾರೆ. ಇದನ್ನ 3 ಇಯರ್ಸ್ ಗೆ ಆವರೇಜ್ ಮಾಡಿದ್ರೆ 658 ಜನ ಪ್ರತಿ ವರ್ಷ ಕನ್ನಡ ಸಬ್ಜೆಕ್ಟ್ ನಲ್ಲಿ ಎಲಿಜಿಬಿಲಿಟಿನ ಪಡ್ಕೋತಾ ಇದಾರೆ ಅಂತ ಒಂದು ಆವರೇಜ್ ತಗೋಬಹುದು. ನೆಕ್ಸ್ಟ್ ಲೈಫ್ ಸೈನ್ಸ್ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 470 ಜನ, 2024ರಲ್ಲಿ 730 ಜನ, 2025ರಲ್ಲಿ 693 ಜನ. ಟೋಟಲ್ ಮಾಡಿದ್ರೆ 1893 ಜನ ಆಗ್ತಾರೆ. ಇದನ್ನ 3 ಇಯರ್ಸ್ ಗೆ ಆವರೇಜ್ ಮಾಡಿದ್ರೆ 630 ಜನ ಲೈಫ್ ಸೈನ್ಸ್ ಅಲ್ಲಿ ಎಲಿಜಿಬಿಲಿಟಿನ ಪಡ್ಕೋತಾ ಇದಾರೆ ಅಂತ ಚೆಕ್ ಮಾಡಬಹುದು. ನೆಕ್ಸ್ಟ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ನೋಡೋದಾದ್ರೆ 2023ರಲ್ಲಿ 417 ಜನ, 2024ರಲ್ಲಿ 456 ಜನ, 2025ರಲ್ಲಿ 595 ಜನ. ಟೋಟಲ್ ಕಳೆದ 3 ವರ್ಷಗಳಲ್ಲಿ 1468 ಜನ ಇಂಗ್ಲಿಷ್ ನಲ್ಲಿ ಕೆಸೆಟ್ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಇದನ್ನ ವರ್ಷಕ್ಕೆ ಆವರೇಜ್ ಮಾಡಿದ್ರೆ 489 ಜನ ಪ್ರತಿ ವರ್ಷ ಅಂತ ಒಂದು ಆವರೇಜ್. ನೆಕ್ಸ್ಟ್ ಎಕನಾಮಿಕ್ಸ್ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 451 ಜನ, 2024ರಲ್ಲಿ 463 ಜನ, 2025ರಲ್ಲಿ 453 ಜನ. ಟೋಟಲ್ ಮಾಡಿದ್ರೆ 1367 ಜನ. ಇದನ್ನ ಆವರೇಜ್ ತಗೊಂಡ್ರೆ 455 ಜನ ಆವರೇಜ್. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 347 ಜನ, 2024ರಲ್ಲಿ 336 ಜನ, 2025ರಲ್ಲಿ 497 ಜನ. ಟೋಟಲ್ ನೋಡೋದಾದ್ರೆ 1180 ಜನ. ಇದನ್ನ ಆವರೇಜ್ ತಗೊಂಡ್ರೆ 393 ಜನ ಆವರೇಜ್. ನೆಕ್ಸ್ಟ್ ಕೆಮಿಕಲ್ ಸೈನ್ಸ್ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 340 ಜನ, 2024ರಲ್ಲಿ 390 ಜನ, 2025ರಲ್ಲಿ 441 ಜನ. ಟೋಟಲ್ ಮಾಡಿದ್ರೆ 1171 ಜನ. ಇದನ್ನ 3 ಇಯರ್ಸ್ ಗೆ ಆವರೇಜ್ ಮಾಡಿದ್ರೆ 390 ಮೆಂಬರ್ಸ್ ಪ್ರತಿ ವರ್ಷ. ನೆಕ್ಸ್ಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕಲ್ ಸೈನ್ಸ್ ನೋಡೋದಾದ್ರೆ 2023ರಲ್ಲಿ 263 ಜನ, 2024ರಲ್ಲಿ 361 ಜನ, 2025ರಲ್ಲಿ 482 ಜನ. ಟೋಟಲ್ 3 ಇಯರ್ಸ್ ಇಂದ 1106 ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಅದನ್ನ ಪ್ರತಿ ವರ್ಷಕ್ಕೆ ಆವರೇಜ್ ಮಾಡಿದ್ರೆ 368 ಜನ. ನೆಕ್ಸ್ಟ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ ನೋಡೋದಾದ್ರೆ 2023ರಲ್ಲಿ 187 ಜನ, 2024ರಲ್ಲಿ 206 ಜನ, 2025ರಲ್ಲಿ 319 ಜನ. ಟೋಟಲ್ ಮಾಡಿದ್ರೆ 712 ಜನ ಆಗಿದೆ. ಇದನ್ನ ಪ್ರತಿ ವರ್ಷಕ್ಕೆ ಆವರೇಜ್ ತಗೊಂಡ್ರೆ 237 ಜನ ಅಂತ ಒಂದು ಆವರೇಜ್ ತಗೊಂಡು. ನೆಕ್ಸ್ಟ್ ಸಬ್ಜೆಕ್ಟ್ ಸೋಷಿಯಾಲಜಿ ನೋಡೋದಾದ್ರೆ 2023ರಲ್ಲಿ 229 ಜನ, 2024ರಲ್ಲಿ 221 ಜನ, 2025ರಲ್ಲಿ 204 ಜನ. 3 ವರ್ಷದ ಟೋಟಲ್ ತಗೊಂಡ್ರೆ 654 ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಇದನ್ನ ಪ್ರತಿ ವರ್ಷಕ್ಕೆ ಆವರೇಜ್ ಆಗಿ ತಗೊಂಡ್ರೆ 218 ಜನ
ಜನ ಸೋಷಿಯಾಲಜಿ ಸಬ್ಜೆಕ್ಟ್ ನಲ್ಲಿ ಎಲಿಜಿಬಿಲಿಟಿನ ಪಡ್ಕೋತಿದ್ದಾರೆ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಫಿಸಿಕಲ್ ಸೈನ್ಸ್ ನೋಡೋದಾದ್ರೆ 127 ಜನ 2023ರಲ್ಲಿ, 2024ರಲ್ಲಿ 199 ಜನ, 2025ರಲ್ಲಿ 309 ಜನ, ಟೋಟಲ್ 3 ಇಯರ್ಸ್ ಅಲ್ಲಿ 635 ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಇದನ್ನ ಆವರೇಜ್ ತಗೊಂಡ್ರೆ 211 ಜನ ಪ್ರತಿ ವರ್ಷ ಎಲಿಜಿಬಿಲಿಟಿನ ಪಡ್ಕೋತಾ ಇದ್ದಾರೆ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ನೋಡೋದಾದ್ರೆ 2023ರಲ್ಲಿ 135 ಜನ, 2024ರಲ್ಲಿ 145 ಜನ, 2025ರಲ್ಲಿ 224 ಜನ, ಟೋಟಲ್ ತಗೊಂಡ್ರೆ 504 ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ. ಪ್ರತಿ ವರ್ಷಕ್ಕೆ ಆವರೇಜ್ ಮಾಡಿದ್ರೆ 168 ಜನ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಎಲಿಜಿಬಿಲಿಟಿ ತಗೋತಾ ಇದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಫಿಸಿಕಲ್ ಎಜುಕೇಶನ್ ನೋಡೋದಾದ್ರೆ 2023ರಲ್ಲಿ 143 ಜನ, 2024ರಲ್ಲಿ 81 ಜನ, 2025ರಲ್ಲಿ 106 ಜನ. ಇದನ್ನ 3 ಇಯರ್ಸ್ ಟೋಟಲ್ ತಗೊಂಡ್ರೆ 330 ಜನ, ಪ್ರತಿ ವರ್ಷಕ್ಕೆ ಆವರೇಜ್ ತಗೊಂಡ್ರೆ 110 ಜನ ಫಿಸಿಕಲ್ ಎಜುಕೇಶನ್ ಎಲಿಜಿಬಿಲಿಟಿನ ಪಡ್ಕೋತಾರೆ. ಇನ್ನು ನೆಕ್ಸ್ಟ್ ಸೋಷಿಯಲ್ ವರ್ಕ್ ನೋಡೋದಾದ್ರೆ 2023ರಲ್ಲಿ 84 ಜನ, 2024ರಲ್ಲಿ 73 ಜನ, 2025ರಲ್ಲಿ 119 ಜನ, ಟೋಟಲ್ ತಗೊಂಡ್ರೆ 276 ಜನ ಸರ. ಪ್ರತಿ ವರ್ಷ ಆವರೇಜ್ ತಗೊಂಡ್ರೆ 92 ಮೆಂಬರ್ಸ್ ನಿಮ್ಗೆ ಸೋಷಿಯಲ್ ವರ್ಕ್ ನಲ್ಲಿ ಎಲಿಜಿಬಿಲಿಟಿನ ಪಡ್ಕೊತಾ ಇದ್ದಾರೆ. ಇದರಲ್ಲಿ 119 ಜನ 2025ರಲ್ಲಿ ಏನ್ ಪಾಸ್ ಔಟ್ ಆಗಿದ್ದಾರೆ, ಇದರಲ್ಲಿ ನಾನು ಕೂಡ ಒಬ್ಬ ಆಗಿದೆ. ನೆಕ್ಸ್ಟ್ ಸಬ್ಜೆಕ್ಟ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್. ಈ ಸಬ್ಜೆಕ್ಟ್ ನಲ್ಲಿ 2023ರಲ್ಲಿ 90 ಜನ, 2024ರಲ್ಲಿ 81 ಜನ, 2025ರಲ್ಲಿ 101 ಜನ. ಇದನ್ನ 3 ಇಯರ್ಸ್ ಗೆ ಆವರೇಜ್ ತಗೊಂಡ್ರೆ ಪ್ರತಿ ವರ್ಷ 90 ಜನ ಆವರೇಜ್ ಸಿಗುತ್ತೆ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ. ಇದರಲ್ಲಿ 2024ರಲ್ಲಿ 81 ಜನ ಏನ್ ಸೆಲೆಕ್ಟ್ ಆಗಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ ಆಗಿದೆ. ಜೊತೆಗೆ 2025ರಲ್ಲಿ 290 ಜನ ಸೋಷಿಯಲ್ ವರ್ಕ್ ಅಲ್ಲಿ ಏನಿದ್ದಾರೆ ಈ ಸಬ್ಜೆಕ್ಟ್ ಅಲ್ಲೂ ಕೂಡ ನಾನು ಎಲಿಜಿಬಿಲಿಟಿನ ಪಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಜುಕೇಶನ್ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 87 ಜನ, 2024ರಲ್ಲಿ 84 ಜನ, 2025ರಲ್ಲಿ 85 ಜನ. ಈ 3 ವರ್ಷದ ಟೋಟಲ್ ನೋಡೋದಾದ್ರೆ 256 ಜನ. ಇದನ್ನ 3 ಇಯರ್ಸ್ ಗೆ ಆವರೇಜ್ ತಗೊಂಡ್ರೆ 85 ಜನ. ನೆಕ್ಸ್ಟ್ ಸಬ್ಜೆಕ್ಟ್ ಹಿಂದಿ ಸಬ್ಜೆಕ್ಟ್ ನ ನೋಡೋದಾದ್ರೆ 2023ರಲ್ಲಿ 62 ಜನ, 2024ರಲ್ಲಿ 32 ಜನ, 2025ರಲ್ಲಿ 52 ಜನ. ಟೋಟಲ್ 3 ಇಯರ್ಸ್ ಇಂದ 146 ಜನ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿ ವರ್ಷಕ್ಕೆ ಆವರೇಜ್ ತಗೊಂಡ್ರೆ 48 ಜನ. ನೆಕ್ಸ್ಟ್ ಸಬ್ಜೆಕ್ಟ್ ಜಿಯೋಗ್ರಫಿ ನೋಡೋದಾದ್ರೆ 2023ರಲ್ಲಿ 41 ಜನ, 2024ರಲ್ಲಿ 27 ಜನ, 2025ರಲ್ಲಿ 40 ಜನ. ಟೋಟಲ್ 3 ಇಯರ್ಸ್ ಇಂದ 108 ಜನ ಸೆಲೆಕ್ಟ್ ಆಗಿದ್ದಾರೆ. ಅದನ್ನ ಆವರೇಜ್ ತಗೊಂಡ್ರೆ 36 ಜನ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ನೋಡೋದಾದ್ರೆ 2023ರಲ್ಲಿ 36 ಜನ, 2024ರಲ್ಲಿ 27 ಜನ, 2025ರಲ್ಲಿ 30 ಜನ. ಈ 3 ವರ್ಷದ ಟೋಟಲ್ ನೋಡೋದಾದ್ರೆ 93 ಜನ ಆಗ್ತಾರೆ. ಇದನ್ನ ಪ್ರತಿ ವರ್ಷ ಆವರೇಜ್ ತಗೊಂಡ್ರೆ 31 ಜನ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ಎಲಿಜಿಬಿಲಿಟಿನ ತಗೋತಾ ಇದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ನೋಡೋದಾದ್ರೆ 2023ರಲ್ಲಿ 32 ಜನ, 2024ರಲ್ಲಿ 25 ಜನ, 2025ರಲ್ಲಿ 32 ಜನ. ಟೋಟಲ್ 3 ಇಯರ್ಸ್ ಇಂದ 89 ಜನ ಸೆಲೆಕ್ಟ್ ಆಗಿದ್ದಾರೆ. ಅದನ್ನ ಪ್ರತಿ ವರ್ಷಕ್ಕೆ ಆವರೇಜ್ ತಗೊಂಡ್ರೆ 29 ಜನ. ನೆಕ್ಸ್ಟ್ ಸಬ್ಜೆಕ್ಟ್ ಲಾ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 27 ಜನ, 2024ರಲ್ಲಿ 26 ಜನ, 2025ರಲ್ಲಿ 30 ಜನ. 3 ವರ್ಷದ ಟೋಟಲ್ ನೋಡೋದಾದ್ರೆ 80 ಜನ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿ ವರ್ಷ ಆವರೇಜ್ ನೋಡೋದಾದ್ರೆ 27 ಜನ ಸೆಲೆಕ್ಟ್ ಆಗಿ. ನೆಕ್ಸ್ಟ್ ಸೈಕಾಲಜಿ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 22 ಜನ, 2024ರಲ್ಲಿ 23 ಜನ, 2025ರಲ್ಲಿ 31 ಜನ. ಟೋಟಲ್ 3 ಇಯರ್ಸ್ ಇಂದ 76 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಪ್ರತಿ ವರ್ಷ ಆವರೇಜ್ ತಗೊಂಡ್ರೆ 25 ಜನ ಇದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಹೋಮ್ ಸೈನ್ಸ್ ನೋಡೋದಾದ್ರೆ 2023ರಲ್ಲಿ 24 ಜನ, 2024ರಲ್ಲಿ 21 ಜನ, 2025ರಲ್ಲಿ 23 ಜನ. 3 ವರ್ಷದ ಇಂದ 68 ಜನ ಸೆಲೆಕ್ಟ್ ಆಗಿದ್ದಾರೆ. ಟೋಟಲ್ ಆವರೇಜ್ 3 ಇಯರ್ಸ್ ಗೆ ಅಂತ ತಗೊಂಡ್ರೆ ಪ್ರತಿ ವರ್ಷಕ್ಕೆ 22 ಜನ ಹೋಮ್ ಸೈನ್ಸ್ ಸೆಲೆಕ್ಟ್ ಆಗ್ತಾ ಇದ್ದಾರೆ, ಎಲಿಜಿಬಿಲಿಟಿನ ಪಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಅರ್ತ್ ಸೈನ್ಸ್ ಅಲ್ಲಿ ನೋಡೋದಾದ್ರೆ 2023ರಲ್ಲಿ 25 ಜನ, 2024ರಲ್ಲಿ 20 ಜನ, 2025ರಲ್ಲಿ 19 ಜನ. 3 ವರ್ಷದಿಂದ 64 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಪ್ರತಿ ವರ್ಷಕ್ಕೆ ಆವರೇಜ್ ತಗೊಂಡ್ರೆ 21 ಜನ ಸೆಲೆಕ್ಟ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸೈನ್ಸ್. ಈ ಸಬ್ಜೆಕ್ಟ್ ಅಲ್ಲಿ 2023ರಲ್ಲಿ 21 ಜನ, 2024ರಲ್ಲಿ 17 ಜನ, 2025ರಲ್ಲಿ 23 ಜನ. ಟೋಟಲ್ 3 ಇಯರ್ಸ್ ಇಂದ 61 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಆವರೇಜ್ ತಗೊಂಡ್ರೆ 20 ಜನ ಪ್ರತಿ ವರ್ಷ. ನೆಕ್ಸ್ಟ್ ಸಬ್ಜೆಕ್ಟ್ ಉರ್ದು ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 24 ಜನ, 2024ರಲ್ಲಿ 18 ಜನ, 2025ರಲ್ಲಿ 17 ಜನ. ಇದನ್ನ 3 ಇಯರ್ಸ್ ಇಂದ ನೋಡೋದಾದ್ರೆ 59 ಜನ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿ ವರ್ಷ ಆವರೇಜ್ ತಗೊಂಡ್ರೆ 19 ಜನ ಎಲಿಜಿಬಿಲಿಟಿನ ಪಡ್ಕೋತಾ ಇದ್ದಾರೆ ಅಂತ ನೋಡಬಹುದು. ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋದಾದ್ರೆ ವುಮೆನ್ಸ್ ಸ್ಟಡೀಸ್. ಇದರಲ್ಲಿ 2023ರಲ್ಲಿ 19 ಜನ, 2024ರಲ್ಲಿ 17 ಜನ, 2025ರಲ್ಲಿ 16 ಜನ. 3 ವರ್ಷದ ಟೋಟಲ್ ನೋಡೋದಾದ್ರೆ 52 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಪ್ರತಿ ವರ್ಷಕ್ಕೆ ಆವರೇಜ್ ತಗೊಂಡ್ರೆ 17 ಜನ ಸಿಗ್ತಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡೋದಾದ್ರೆ 2023ರಲ್ಲಿ 13 ಜನ, 2024ರಲ್ಲಿ 16 ಜನ, 2025ರಲ್ಲಿ 19 ಜನ. ಟೋಟಲ್ 3 ವರ್ಷದಿಂದ 48 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಆವರೇಜ್ ತಗೊಂಡ್ರೆ ಪ್ರತಿ ವರ್ಷ 16 ಜನ ಎಲಿಜಿಬಿಲಿಟಿನ ಪಡ್ಕೋತಾ ಇದ್ದಾರೆ ಅಂತ ನೋಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ವಿಜುವಲ್ ಆರ್ಟ್ಸ್. ಈ ಸಬ್ಜೆಕ್ಟ್ ನಲ್ಲಿ 2023ರಲ್ಲಿ 12 ಜನ, 2024ರಲ್ಲಿ 13 ಜನ, 2025ರಲ್ಲಿ 14 ಜನ. ಟೋಟಲ್ 3 ಇಯರ್ಸ್ ಇಂದ 39 ಜನ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿ ವರ್ಷ ಆವರೇಜ್ ತಗೊಂಡ್ರೆ 13 ಜನ ಸೆಲೆಕ್ಟ್ ಆಗ್ತಾರೆ.
ನೆಕ್ಸ್ಟ್ ಸಬ್ಜೆಕ್ಟ್ ಮ್ಯೂಸಿಕ್ 2023ರಲ್ಲಿ 13 ಜನ, 2024ರಲ್ಲಿ 9 ಜನ, 2025ರಲ್ಲಿ 15 ಜನ, ಟೋಟಲ್ 3 ಇಯರ್ಸ್ಗೆ 37 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಆವರೇಜ್ ತಗೊಂಡ್ರೆ ಪ್ರತಿ ವರ್ಷ 3 ವರ್ಷಗಳಿಂದ 12 ಜನ ಎಲಿಜಿಬಿಲಿಟಿನ ಪಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಸಾಂಸ್ಕ್ರಿಟ್ ಸಬ್ಜೆಕ್ಟ್ ನೋಡೋದಾದ್ರೆ 2023ರಲ್ಲಿ 12 ಜನ, 2024ರಲ್ಲಿ 9 ಜನ, 2025ರಲ್ಲಿ 13 ಜನ, 3 ಇಯರ್ಸ್ ಇಂದ ಟೋಟಲ್ ಆಗಿ 34 ಜನ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಪ್ರತಿ ವರ್ಷ ಆವರೇಜ್ ತಗೊಂಡ್ರೆ 11 ಜನ. ನೆಕ್ಸ್ಟ್ ಸಬ್ಜೆಕ್ಟ್ ಪರ್ಫಾರ್ಮಿಂಗ್ ಆರ್ಟ್ಸ್, ಇದರಲ್ಲಿ 2023ರಲ್ಲಿ 9 ಜನ, 2024ರಲ್ಲಿ 7 ಜನ, 2025ರಲ್ಲಿ 11 ಜನ, ಟೋಟಲ್ 3 ಇಯರ್ಸ್ ಇಂದ 27 ಜನ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿ ವರ್ಷ 9 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಚೆಕ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ. ಇದು 2025ರಲ್ಲಿ ಯಾವುದೇ ರಿಸಲ್ಟ್ಸ್ ಇರಲಿಲ್ಲ, ಅದಕ್ಕೆ ಬರೀ 2023 ಮತ್ತು 24 ಡೇಟಾ ಇದೆ. ಆ ಡೇಟಾನ ಚೆಕ್ ಮಾಡಬಹುದು. ಕ್ರಿಮಿನಾಲಜಿನಲ್ಲಿ 2023ರಲ್ಲಿ 11 ಜನ ಸೆಲೆಕ್ಟ್ ಆಗಿದ್ದಾರೆ, 2024ರಲ್ಲಿ 16 ಜನ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಆರ್ಕಿಯಾಲಜಿನಲ್ಲಿ 2023ರಲ್ಲಿ 13 ಜನ, 2024ರಲ್ಲಿ 8 ಜನ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಫೋಲ್ಕ್ ಲಿಟರೇಚರ್ ನೋಡೋದಾದ್ರೆ 2023ರಲ್ಲಿ 12 ಜನ, 2024ರಲ್ಲಿ 9 ಜನ ಇದ್ದಾರೆ. ಸಬ್ಜೆಕ್ಟ್ ಟೂರಿಸಂ ಅಂಡ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ 2023ರಲ್ಲಿ 8 ಜನ, 2024ರಲ್ಲಿ 7 ಜನ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಆಂಥ್ರೋಪಾಲಜಿ ನೋಡೋದಾದ್ರೆ 2023ರಲ್ಲಿ 5 ಜನ, 2024ರಲ್ಲಿ 7 ಜನ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಫಿಲಾಸಫಿನಲ್ಲಿ ನೋಡೋದಾದ್ರೆ 2023ರಲ್ಲಿ 5 ಜನ, 2024ರಲ್ಲಿ 6 ಜನ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಮರಾಠಿನಲ್ಲಿ ನೋಡೋದಾದ್ರೆ 2023ರಲ್ಲಿ 6 ಜನ, 2024ರಲ್ಲಿ 4 ಜನ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋದಾದ್ರೆ ಲಿಂಗ್ವಿಸ್ಟಿಕ್ ಸಬ್ಜೆಕ್ಟ್ ನಲ್ಲಿ 2023ನಲ್ಲಿ 5 ಜನ, 2024ರಲ್ಲಿ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಇದಿಷ್ಟು ಡೇಟಾ ಬಂದು ಕಳೆದ 3 ವರ್ಷಗಳಲ್ಲಿ ಕೆಸೆಟ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಜನ ಎಲಿಜಿಬಿಲಿಟಿನ ಪಡ್ಕೊಂಡಿದ್ದಾರೆ ಅನ್ನೋ ಡೇಟಾ ಆಗಿದೆ. ಈ ಡೇಟಾನ ಇಟ್ಕೊಂಡು ಈ ವರ್ಷದಲ್ಲಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ಎಷ್ಟು ಜನ ಎಲಿಜಿಬಿಲಿಟಿನ ಪಡ್ಕೋಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.